ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಕುಮಾರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ, ನೀವು ಇನ್ಸ್ಟಾಗ್ರಾಮಲ್ಲಿ ಟೂ ಫ್ಯಾಕ್ಟರ್ ಅಸೆಸ್ನೇಷನ್ ಸೆಟ್ಟಿಂಗನ್ನು ಆನ್ ಮಾಡ್ಕೊಂಡಿದ್ರ ಇಲ್ವಾ? ಸೊ ಆನ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ಥರ ಆನ್ ಮಾಡ್ಕೊಳ್ಳೋದು ಅಂತಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಮೊದಲಾಗಿ ಆ ವಿಡಿಯೋ ನೋಡಿಕೊಂಡು ಈ ವಿಡಿಯೋ ನೋಡ್ಕೋಬೋದು, ಇಲ್ಲಾಂದರೆ ಈ ವಿಡಿಯೋ ನೋಡ್ಕೊಂಡು ಆ ವಿಡಿಯೋ ನೋಡ್ಕೊಳ್ಳಿ. ಯಾಕೆಂತಂದರೆ ಆ ವಿಡಿಯೋ ನೋಡ್ಕೊಂಡ್ರೆ ಆ ಸೆಟ್ಟಿಂಗ್ ಆನ್ ಮಾಡಿದ್ರೆ ಮಾತ್ರ ಈ ಸೆಟ್ಟಿಂಗ್ ನೀವು ಆನ್ ಮಾಡ್ಕೊಳಕ್ಕಾಗೋದು. ಸೊ ಇನ್ಸ್ಟಾಗ್ರಾಮ್ನವ್ರು ನಿಮಗೆ ಡೈರೆಕ್ಟಾಗಿ ನೀವು ತಮ್ಮೇಲೆ ನೋಡಿರ್ತೀರ ಅಂತ ನನಗೆ ಗೊತ್ತು. ಇನ್ಸ್ಟಾಗ್ರಾಮ್ನವರು ನಿಮಗೆ ಡೈರೆಕ್ಟಾಗಿ ಕಮ್ಯುನಿಟಿ ಗೈಡ್ಲೈನ್ಸ್ಲಿಂದ ನಿಮಗೆ ಇನ್ಸ್ಟಾಗ್ರಾಮ್ ಯಾರಾದರೂ ಹ್ಯಾಕ್ ಮಾಡ್ತಾ ಇದ್ರೆ, ನಿಮ್ಮ ಅಕೌಂಟ್ ಯಾರಾದರೂ ಹ್ಯಾಕ್ ಮಾಡ್ತಾ ಇದ್ರೆ ಡೈರೆಕ್ಟ್ ನಿಮಗೆ ಒಂದು ಲಾಗಿನ್ ರಿಕ್ವೆಸ್ಟ್ ಕಳಿಸ್ತಾರೆ. ಅಪ್ರೂವ್ ಕೊಟ್ಟರೆ ಮಾತ್ರ ಅವ್ರು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಹ್ಯಾಕ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಹ್ಯಾಕ್ ಮಾಡೋಕ್ಕಾಗಲ್ಲ. ಡೈನಿ ಕೊಟ್ಟರೆ ಮುಗಿದೋಯ್ತು, ಹ್ಯಾಕ್ ಮಾಡೋಕ್ಕಾಗಲ್ಲ. ಸೊ ಇದು ಒಂಥರ ಆಯಿತು. ಇನ್ನೊಂದು ಥರ ಯಾವ ಥರ ಅಂತಂದರೆ, ನೀವು ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿರ್ತೀರಲ್ಲ, ಸೊ ನಿಮಗೆ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಸೊ ಆ ಮೊಬೈಲ್ ನಂಬರ್ಗೆ ನಿಮಗೆ ಒಂದು OTP ಬರುತ್ತೆ. ಆ OTPನ ನೀವು ಯಾರಾದರೂ ಶೇರ್ ಮಾಡೋ ಅಂತಂದರೆ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಮಾಡಿದರೆ ಮುಗಿದೋಯ್ತು, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ಬರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬನ್ನಿ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ಸ್ಟಾಗ್ರಾಮ್ನವರು ಕಮ್ಯುನಿಟಿ ಗೈಡ್ಸ್ನವರು ನಿಮಗೆ ಲಾಗಿನ್ ರಿಕ್ವೆಸ್ಟ್ ಕಳಿಸ್ಬೇಕಾದ್ರೆ ನಾವು ಯಾವ ಥರ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳೋದು ಅಂತಂದು ಈ ವಿಡಿಯೋದಲ್ಲಿ ನೋಡ್ಕೊಂಬೋಣ. ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಯಾರು ಕೂಡ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡಿಬಿಡಿ. ಯಾಕೆಂದರೆ ನಾನು ಯಾವುದೇ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ಅಪ್ಲಿಕೇಶನ್ ನಿಮಗೆ ಬರುತ್ತೆ. ಬನ್ನಿ ಇನ್ಯಾಕೆ ಥರ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಬಿಡೋಣ. ಮೊದಲಿಗೆ ನೀವು ಇನ್ಸ್ಟಾಗ್ರಾಮನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಗ್ರಾಮನ್ನ ಓಪನ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು, ಇಲ್ಲಿ ಕೆಳಗಡೆ ಪ್ರೊಫೈಲ್ ಐಕನ್ ಕಾಣಿಸ್ತಿದೆಯಲ್ಲ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ನೀವು ನಿಮ್ಮ ಪ್ರೊಫೈಲ್ಗೆ ಹೋದ ನಂತರ ನಿಮ್ಗೆ ಕಾಣಿಸ್ತಿರೋದು ಮೇಲ್ಗಡೆ 3 ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತ ಫಸ್ಟ್ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ. ನಿಮಗೇನಾದರೂ ನಾನು ಹೇಳೋದು ಅರ್ಥ ಆಗಲ್ಲ ಅಂತಂದರೆ ನಾನು ಮಾರ್ಕ್ ಮಾಡ್ತಾ ಇರ್ತೀನಿ, ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿಕೊಂಡು ಆನ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಕಾಣಿಸ್ತಿರ್ಬೋದು ಇಲ್ಲಿ ಫಸ್ಟ್ನೇದಾಗಿ ಅಕೌಂಟ್ಸ್ ಸೆಂಟರ್ ಅಂತ ಕಾಣಿಸ್ತಿದೆಯಲ್ಲ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೋದು ಪಾಸ್ವರ್ಡ್ ಆ್ಯಂಡ್ ಸೀಕ್ರೆಟ್ ಅಂತ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ನಾವು ಮಾರ್ಕ್ ಮಾಡ್ತಾ ಇರ್ತೀವಿ ನೋಡಿ. ಸೊ ಅದನ್ನು ನೋಡ್ಕೊಂಡು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಟೂ ಫ್ಯಾಕ್ಟರ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ, ನಾನು ಮಾರ್ಕ್ ಮಾಡ್ತಾ ಇರ್ತೀನಿ ನೋಡಿ. ಸೊ ನೀವು ಅದನ್ನು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಅಕೌಂಟ್ ಕೇಳ್ತಾವೆ, ನಿಮ್ಮದು ಯಾವ ಅಕೌಂಟಲ್ಲಿ ನೀವು ಆನ್ ಮಾಡ್ಕೋಬೇಕಂತ ಇದ್ದೀರಾ. ಸೊ ಆ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಅಕೌಂಟನ್ನು ಸೆಲೆಕ್ಟ್ ಮಾಡ್ತಾ ನಿಮಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕೆಳಗಡೆ ಕಾಣಿಸ್ತಿರ್ಬೋದು ಅಡಿಷನಲ್ ಮೆಟರ್ಸ್ ಅಂತಂದು, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೊದಲನೇದಾಗಿ ಲಾಗಿನ್ ರಿಕ್ವೆಸ್ಟಸ್ ಅಂತ ಕಾಣಿಸ್ತಿದೆಯಲ್ಲ, ಸೊ ಇದು ಆಪಲ್ ಇರುತ್ತೆ. ಇದು ಕೆಲವೊಂದು ಜನಕ್ಕೆ ತೋರಿಸ್ತಾ ಇರಲ್ಲ ಈ ಆಪ್ಷನ್ನು, ಯಾಕಂತಂದರೆ ನೀವು ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿರಲ್ಲ. ಸೊ ಯಾರ್ಯಾರೆಲ್ಲ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಂಡಿರಲ್ಲ, ನಾನು ವಿಡಿಯೋ ಎಂಡ್ ಸ್ಕ್ರೀನಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಟೂ ಫ್ಯಾಕ್ಟರ್ ಅಸೋಸಿಯೇಷನ್ ಆನ್ ಇನ್ ಕನ್ನಡ ಅಂತಂದು. ಸೊ ನೀವು ಅದನ್ನು ನೋಡ್ಕೊಂಡು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡವ್ರಿಗೆ ಮಾತ್ರ ಇದು ಸೆಟ್ಟಿಂಗು ಬರುತ್ತೆ, ಇಲ್ದವ್ರಿಗೆ ಬರಲ್ಲ. ಸೊ ಇದಾದ ನಂತರ ನಿಮ್ಗೆ ಕಾಣಿಸ್ತಿರ್ಬೋದು ಈ ಥರ ಇರುತ್ತಲ್ಲ, ಸೊ ಇದು ಆಪಲ್ ಇರುತ್ತೆ. ಇದು ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸಪ್ಪ ಅಂತಂದರೆ, ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಯಾರಾದರೂ ಹ್ಯಾಕ್ ಮಾಡ್ತಾ ಇದ್ದರೆ ಇನ್ಸ್ಟಾಗ್ರಾಮ್ ಕಮ್ಯುನಿಟಿ ಗೈಡ್ಲೈನ್ಸ್ನವರು ನಿಮಗೆ ಒಂದು ನೋಟಿಫಿಕೇಷನ್ ಥರ ಒಂದು ರಿಕ್ವೆಸ್ಟ್ ಕಳಿಸ್ತಾರೆ. ಸೊ ನೀವು ಅಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಅವ್ರು ನಿಮ್ಮ ಅಕೌಂಟನ್ನು ಹ್ಯಾಕ್ ಮಾಡ್ಕೊಳ್ಳೋಕೆ ಸಾಧ್ಯ, ಇಲ್ಲಾಂದರೆ ಹ್ಯಾಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದು. ಓಕೆ, ನೋಡಿದ್ರಲ್ಲ ಎಲ್ಲರೂ ವಿಡಿಯೋನ. ಸೊ ಇವಾಗ ಈ ವಿಡಿಯೋದಲ್ಲಿ ನಾನು ಹೇಳಿರ್ತಾರೆ, ನೀವು ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟು ತುಂಬ ಸೇಫ್ ಆಗಿರುತ್ತೆ. ಇಲ್ಲ ಅಂತಂದರೆ ಮತ್ತೆ ಯಾರಾದರೂ ಹ್ಯಾಕ್ ಮಾಡ್ಬೋದು. ಯಾರು ಯಾವ ಥರ ಹೇಗೆ ಹ್ಯಾಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನೀವು ಈ ಸೆಟ್ಟಿಂಗನ್ನು ಆನ್ ಮಾಡ್ಕೊಂಡಿರೋ ಥರ ಅದೇ ಥರ ನಿಮ್ಮ ಫ್ರೆಂಡ್ಸ್ ಕೂಡ ಈ ಸೆಟ್ಟಿಂಗನ್ನು ಆನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ಏನಾದರೂ ಡೌಟ್ ಇದ್ದರೆ ಡೈರೆಕ್ಟಾಗಿ ಕಾಮೆಂಟಲ್ಲಿ ಮೆಸೇಜ್ ಹಾಕಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.